ಬನ್ನಿ ಗಾಯ್ಸ್. ನನಗೆ ಇವನ್ ಜೊತೆ ಗಾಡಿಲಿ ಹೋಗಕ್ಕೆ ಭಯ ಫ್ರೆಂಡ್ಸ್. ಓಡಿಸೋದನ್ನ ಹೆಂಗಂತ ನೋಡ್ತಾ ಇರಿ. ಗಾಡಿ ಓಡಿಸ್ತಾನೆ ಅಂತ ನನಗೆ ಇವನ್ ಸ್ಕೂಟಿ ಮೇಲೆ ಈ ಸ್ಕೂಟಿನ ಏನಿದು ನನ್ನ ಪ್ರತಿಭೆನ ಹಿಂಗೆ ತುಳಿತವ್ರೆ ಫ್ರೆಂಡ್ಸ್. ಏನ್ ಮಾಡ್ತೀವ? ನಾನು ಮುದ್ದೆ ಮಾಡೋಣ ಅಂತಿದ್ದೀನಿ. ಮುದ್ದೆ ಕಟ್ತೀಯಾ? ಇಲ್ಲ, ಈಗ ನಮ್ಮ ಅಕ್ಕ ಇಂಡಿಯಾ ಪಾಕಿಸ್ತಾನ್ ಕ್ರಿಯೇಟ್ ಮಾಡ್ತಾಳೆ ಈಗ ಮುದ್ದೆಲಿ. ಇದಕ್ಕೆ ಹೇಳೋದು ಡೈಲಿ ಅಡುಗೆ ಮನೆ ಕಡೆಗೆ ಬರಬೇಕು ಅಂತ. ಅಮಾವಾಸ್ಯೆಗೆ ಹುಣ್ಮೆಗೂ ಬಂದ್ರೆ ಹಿಂಗೆ ಮಾಡ್ಕೊಳ್ಳೋದು ಇವರೆಲ್ಲ ಹುಡುಗಿರೆಲ್ಲ. ಇವಳು ಮದ್ವೆ ಮಾಡ್ಕೊಂಡು ಏನಾದ್ರು ಅವ್ರ ಗಂಡನ ಮನೆಗೆ ಹೋಗ್ಬಿಟ್ರೆ ಮಾತ್ರ ಅವನ ಗಂಡ ಸತ್ತ. ಆಯ್ತು ಫ್ರೆಂಡ್ಸ್. ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ದಿವ್ಯಾ ವಸಂತ. ಹಾಯ್ ಗಾಯ್ಸ್, ನಾನು ಸಂದೇಶ್ ಅಂತ. ಇವತ್ತು ಸಂಡೇ ಸ್ಪೆಷಲ್ ಇದೆ. ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊ ಎಲ್ರು ಫ್ರೆಂಡ್ಸ್. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಂಡೇ ಸ್ಪೆಷಲ್ಗೆ ಒಂದು ವೆರೈಟಿ ರೆಸಿಪಿ ಮಾಡ್ತಿದ್ದೀವಿ. ಅದನ್ನ ನಮ್ಮ ವಸಂತಮ್ಮ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಸಮ್ ಐಟಮ್ಸ್ ಎಲ್ಲ ತೊಗೊಬಂದು ಕೊಡಬೇಕಲ್ವಾ, ಅದನ್ನು ತೊಗೊಂಬರೋದಕ್ಕೆ ನಾವು ಇವಾಗ ಹೋಗ್ತಿದ್ದೀವಿ. ಬರೀ ನಮ್ಮ ಜೊತೆ ನಾವೇನೇನೆಲ್ಲ ತೊಗೊತೀವಿ, ಹಾಗೆ ಸಂಡೇ ಸ್ಪೆಷಲ್ ಏನು ಅಂತ ಹೇಳಿ ನೋಡಿ. ಬನ್ನಿ ಗಾಯ್ಸ್. ನನಗೆ ಇವನ್ ಜೊತೆ ಗಾಡಿಲಿ ಹೋಗಕ್ಕೆ ಭಯ ಫ್ರೆಂಡ್ಸ್. ಬಿರಿ ನುಗ್ತಾನೆ ಇವನು, ಸರಿ ಇಲ್ಲ. ಹಾಗೇನಿಲ್ಲ ಗಾಯ್ಸ್, ನಾನು ನೋಡ್ತೀನಿ ಇವನು ಓಡಿಸೋದನ್ನ ಹೆಂಗಂತ ನೋಡ್ತಾ ಇರಿ. ಗಾಡಿ ಓಡಿಸ್ತಾನೆ ಅಂತ ನನಗೆ ಇವನ್ ಸ್ಕೂಟಿ ಮೇಲೆ ಈ ಸ್ಕೂಟಿನ ಏನಿದು ಸ್ಕೂಟಿ ಇವನ್ ಸ್ಕೂಟಿ ಮೇಲೆ ಕುತ್ಕೊಳ್ಳಕ್ಕೆ ಭಯ ಆಗುತ್ತೆ ಫ್ರೆಂಡ್ಸ್. ಇಲ್ಲ, ನಾನು ನಾರ್ಮಲ್ ಸ್ಪೀಡೇ ಹೋಗೋದು, ಆದ್ರೆ ಇವಳಿಗೆ ಅದು ಹೆವಿ ಸ್ಪೀಡ್ ಅನ್ನ ಕಾಣಿಸುತ್ತೆ. ನಾವೇನ್ ಮಾಡ್ಲಿ? ಮೆಲ್ಲಗೆ ಓಡಿಸಪ್ಪ. ನಿಧಾನದ ಕಡೆ ಹೋಗ್ತಾ ಇರೋದು. ಈ ಎತ್ತಿನ ಗಾಡಿ ಓಡಿಸಕ್ಕಾಗುತ್ತೆ ಫ್ರೆಂಡ್ಸ್, ಅದು ಹುಡುಗರಾಗಿ. ಪ್ರಧಾನ ಅಲ್ವಾ ಫ್ರೆಂಡ್ಸ್, ಜಾಸ್ತಿ ಸ್ಪೀಡ್ ಆಗಿ ಓಡಿಸ್ಬಾರ್ದು. ಯಾವತ್ತಿದ್ರು ಗಾಡಿ ಆರಿಸ್ಬೇಕು ಹಂಗೆ ಮೇಲಕ್ಕೆ. ಆರ್ಕೊಂಡೆ ಹೋಗ್ಬಿಡ್ತೀಯ ನೀನು ಫ್ರೆಂಡ್ಸ್. ಆರ್ಕೊಂಡೆ ಹೋಗ್ಬಿಡ್ತಾನೆ ಇವನು ಹಂಗ ಆರಿಸ್ಬಿಟ್ರೆ. ಬಟ್ ಇವತ್ತೊಂದೊಳ್ಳೆ ರೆಸಿಪಿ ಇದೆ. ಹೌದು, ಅದೇನು ಅಂತ ನಿಮ್ಗೆಲ್ಲ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ ಫ್ರೆಂಡ್ಸ್. ಆ ರೆಸಿಪಿ ಬಂದು ಇವಳು ಮಾತ್ರ ಮಾಡಲ್ಲ, ಅದು ಮಾಡೋದು ನಮ್ಮ ಅಮ್ಮ, ನಮ್ಮ ತಾಯಿಯವ್ರು ಮಾಡ್ತಾರೆ ಅಡುಗೆ. ಇಲ್ಲಂತೂ ಅಲ್ಲ. ಬನ್ನಿ. ಏನ್ ಹೇಳೋದು, ಏನ್ ಮಾತಾಡೋದು, ಏನು ಹೇಳಿ ನೀನ್ ಮಾತಾಡೋದು ನನ್ಗೆ ಗೊತ್ತಾಗ್ತಾ ಇಲ್ಲಪ್ಪ. ಏನ್ ಹೇಳೋದಂತಾನೆ ಗೊತ್ತಾಗ್ತಿಲ್ಲಪ್ಪ. ಅವ್ರ ನಗ್ತವ್ರಿಗೆ ಮುಂದೆ ಇರೋರು. ಇದೆಲ್ಲ ಏನಾದ್ರು ಮಾತಾಡ್ಬೇಕಂತ ಹೇಳಿ ಬಿಲ್ಡಪ್ ಶಾಟ್ ತಗೋತಾವ್ರೆ. ಯಾವ ಇವೆಲ್ಲ ಬಿಲ್ಡಪ್ ಶಾಟ್ ಸರ್ ಅದು. ಅಯ್ಯೋ ಸಾಕ್ ಬಿಡಿ ಸರ್, ಯಾರು ಬರುತ್ತೆ ಸರ್. ಇಲ್ಲ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ನಾಟಿ ಕೋಳಿ ಮುದ್ದೆ. ಎಸ್, ನಾಟಿ ಕೋಳಿ ಮುದ್ದೆ ಸಾಂಬಾರ್ ಇವತ್ತಿನ ಸ್ಪೆಷಲ್. ಬನ್ನಿ ಹೋಗಿ ನಾಟಿ ಕೋಳಿ ತಗೊಳ್ಳೋಣ ಫ್ರೆಂಡ್ಸ್. ಇನ್ನೊಂದು ಏನಂದ್ರೆ, ನಾನು ಇಲ್ಲೇ ಬಂದು ನಾನು ಚಿಕನ್ ತೊಗೊಳೋದು. ನಾನು ಜಿಮ್ ಮಾಡ್ಬೇಕಾದ್ರೆ ಎಲ್ಲ ನಾನು ಬಂದು ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ದೆ. ನಿಮ್ಗೆ ಅನ್ಸುತ್ತೆ ಇದು ಜಿಮ್ ಮಾಡಿರೋ ಬಾಡಿ ಅಂದ್ರೆ ಈಗ ಸ್ಟಾಪ್ ಮಾಡಿದ್ದೀನಿ ಫ್ರೆಂಡ್ಸ್. 3 months ಆಯ್ತು. ಈಗ ನೆಕ್ಸ್ಟ್ ಜಾನ್ ಇಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಚಿಕನ್ ಅವ್ರಿಗೆ ಬರೋದು ಇಷ್ಟ ಆಗಲ್ಲ. ವ್ಲಾಗಿಗೆ ಅಂತೇಳಿ ಬಂದಿದ್ದೀನಿ ಫ್ರೆಂಡ್ಸ್. It is not makes no sense. ಫ್ರೆಂಡ್ಸ್, ನಾಟಿ ಕೋಳಿಗೆ 1 kg 350 ರೂಪಾಯಿ ಅಂತೆ. ಇವಾಗ ನಾವು 2 kg ತಗೊಂಡು 2 kg ಅಲ್ಲ, ಎಷ್ಟು? 820 ಇದೆ. ಎಷ್ಟಾಯ್ತು? 637 ರೂಪಾಯಿ. ಕಮ್ಮಿ ಆಗ್ಬೇಕಲ್ವಾ? ಈಗ ನಾಟಿ ಕೋಳಿ ಸಿಗದೆ ಕಮ್ಮಿ. ಈಗ ನಡಿ, ಇವತ್ತಂತೂ ಒಳ್ಳೆ ಊಟ. ಫ್ರೆಂಡ್ಸ್, ನಾಟಿ ಕೋಳಿ ಬೆಲೆ ಒಳ್ಳೆ ಮಟನ್ ಪ್ರೈಸ್ ಆದಂಗೆ ಆಗೋಗ್ಬಿಟ್ಟಿದೆ. ನಾನು ಶಾಕ್ ಆಗಿಬಿಟ್ಟೆ 350 ರೂಪಾಯಿ kg ಅಂತ ಕೇಳಿ. ಬಟ್ ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ದಾರೆ ಇದು ಆ್ಯಕ್ಚುಲಿ ತುಂಬ ಕಮ್ಮಿ ಅಂತ ಹೇಳಿ. ಬನ್ನಿ ಈ ಕಾಸ್ಟ್ಲಿ ನಾಟಿ ಕೋಳಿ ಸಾಂಬಾರು ಮುದ್ದೆ ಮಾಡಿ ತಿನ್ನೋಣ ಈಗ. ಫ್ರೆಂಡ್ಸ್, ಇವಳಿಗೆ ಗೊತ್ತಿಲ್ಲ. ಇವಳು ಯಾವ್ದಾದ್ರು ಚಿಕನ್ ಮಟನ್ ತರಕ್ ಹೋದ್ರೆ ತಾನೇ ಗೊತ್ತಾಗುತ್ತೆ. ನಮಗೆ ಹೇಳ್ಬೇಕು ಅಂದ್ರೆ ನಮಗೆ ಕಮ್ಮಿಗೆ ಸಿಕ್ಕಿದೆ ನಾಟಿ ಕೋಳಿ. ಹೇಳ್ಬೇಕು ಅಂದ್ರೆ 360 ರೂಪೀಸ್ ಏನೋ ನಮಗೆ per kg ಸಿಕ್ಕಿರೋದು. ಬೇರೆ ಕಡೆ ಎಲ್ಲ 400 500 ರೂಪೀಸ್ ಹೇಳ್ತಾರೆ. ನಮಗೆ ಅದು ರೆಗ್ಯುಲರ್ ಕಸ್ಟಮರ್ ಆಗಿರೋದು. ನಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ನಮ್ಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಬನ್ನಿ, ಇವತ್ತು ಒಳ್ಳೆ ನಾಟಿ ಕೋಳಿ ಸಾಂಬಾರ್. ಅದೇ ಚಿಕನ್ ಅಂಗಡಿಯಲ್ಲಿ ಬಿದ್ದು ಸಾಯ್ತಿರ್ತಾರಲ್ಲ ಚಿಕನ್. ನಾನು ವೆಜಿಟೇರಿಯನ್.
ನಮ್ಮ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್. ನಾನೊಂದು ಕಡೆ ಬಾರ್ಡ್ರು, ನಮ್ಮ ಅಮ್ಮ ಮತ್ತು ತಮ್ಮ ಒಂದು ಕಡೆ ಬಾರ್ಡರ್. ನಮಗೆ 3 ಟೈಮ್ಸ್ ನಾನ್ ವೆಜ್ ಕೊಟ್ಟರು ನಾವು ಕಡತ್ತಾಗಿ ತಿಂತೀವಿ ಫ್ರೆಂಡ್ಸ್. ನನಗೆ ವೆಜ್ಜು ಫ್ರೆಂಡ್ಸ್. ಬನ್ನಿ. ಎಸ್, ಮನೆಯಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದಾರೆ ನಮ್ಮ ವಸಂತಮ್ಮನವರು. ಬರೀ ಏನೆಲ್ಲ ಮಾಡ್ಕೊತಿದ್ದಾರೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ. ನನ್ನ ಕವರ್ ಮಾಡ್ತಿದ್ದೆ, ಸೈಡ್ಗೆ ಹೋಗು. ನನ್ನ ಪ್ರತಿಭೆನ ಹಿಂಗೆ ತುಳಿತವ್ರೆ ಫ್ರೆಂಡ್ಸ್. ನೋಡಿ, ನಮ್ಮ ವಸಂತಮ್ಮ ಈರುಳ್ಳಿನ ಹಚ್ಕೋತಿದ್ದಾರೆ. ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ಯಾ, ಏನೇನು ತಗೊಂಡಿದ್ಯಾ ಹೇಳಲ್ಲಿ ಎಲ್ರಿಗೂ. ತೆಗ್ದು ಇಟ್ಕೊಂಡಾದ್ಮೇಲೆ ಹೇಳ್ತೀಯಾ? ಇವಾಗ ಆಲ್ರೆಡಿ ಎಲ್ಲ ಹಚ್ಕೋತಿದ್ದಾರೆ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಿಮಗೆ ಹೇಳ್ತಾರೆ, ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ. ಈಗ ಚಿಕನ್ನ ವಾಶ್ ಮಾಡ್ಕೊಳ್ಳೋಣ, ತೊಳ್ಕೊಳ್ಳೋಣ ನೀಟಾಗಿ. ಬನ್ನಿ. ಸೋಪಾಗಿ ತೊಳಿತೀಯ ನಾವೆಲ್ಲ ಇಲ್ಲ ಮಮ್ಮಿ, ಸರ್ಪಾಗಿ ತೊಳಿತೀನಿ. ಸ್ವಲ್ಪ ನೆನೆ ಹಾಕ್ಬಿಟ್ಟು ಆಮೇಲೆ ತೊಳಿ. ಲೆಗ್ ಪೀಸ್ ನನಗೆ. ಇದೇನು ಬೈಲರ್ ಕೋಳಿ ನೆನೆ ಲೆಗ್ ಪೀಸ್ ಬರೋಕ್ಕೆ? ಆಯ್ತು, ಕೋಳಿ ಕಾಲಿದ್ದಂಗೆ ಒಳ್ಳೆ ಏನೋ ಇದ್ರ ಥರ ಇರುತ್ತೆ, ಇದ್ರದ್ದು ಗೊತ್ತಾ? ಒಣಗೋಗಿರೋ ಇದ್ರ ಥರ ಇರುತ್ತೆ. ನಳ್ಳಿ ಮುಳ್ಳೆ ತರಣ. ಗುಂಡಿಗೆಕಾಯಿ ನನಗೆ ಫ್ರೆಂಡ್ಸ್, ಆಮೇಲೆ ಲಿವರ್ ನನಗೆ ಫ್ರೆಂಡ್ಸ್. ಅದೆರಡು ನನ್ನ ಫೇವ್ರೇಟ್. ನೀವು ಏನು ಬೇಕಾದ್ರೆ ತೊಗೊಳ್ಳಿ, ಚಿಕನ್ ಮಾತ್ರ ನನಗೆ ಕೊಟ್ಬಿಡಿ. ಚಿಕನ್ 1.5 kg, ಕೊತ್ತಂಬರಿ, ಪುದೀನ, ಟೊಮಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಇದು ಈರುಳ್ಳಿ ಪುಡಿ, ನಾವೇ ಮಾಡ್ಕೊಂಡಿರೋಂಥ ಪುಡಿ, ತೆಂಗಿನಕಾಯಿ ಮತ್ತು ಗಸಗಸೆ. ಇನ್ನೊಂದು ಐಟಮು ಕಡಲೆ. ಇದನ್ನು ರುಬ್ಕೊಂಡು ಚಿಕನ್ ಇದನ್ನೊಂದು ಕುದಿ ಮೇಲೆ ಹಸಿ ಖಾರ ಹೋದ್ಮೇಲೆ ಚಿಕನ್ ಹಾಕಬೇಕು. ಅದಾದಮೇಲೆ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಅಂತ ಹೇಳ್ತಾರೆ, ಕಡಲೆ, ಗಸಗಸೆ ಪುಡಿ ಹಾಕಿ, ಈರುಳ್ಳಿ ಹಾಕಿ ಅದೊಂದು ಮಿಕ್ಸಿಲಿ ರುಬ್ಬಿಟ್ಟು ಹಾಕಿ, ಆಮೇಲೆ ಹಾಕಿ ಲಾಸ್ಟಲ್ಲಿ ಉಪ್ಪು ಹಾಕಿ ಕೂಗ್ಸೋದಷ್ಟೇ. ಯಾವಾಗ ನೋಡು ತಿಂತಾನೆ ಇರ್ತೀಯಲ್ಲಿ. ಅವಳು ತಿಂಡಿ ಪೋತಿ ಅಲ್ವಾ, ಅದಕ್ಕೆ ತಿಂತಾ ಇರ್ತಾಳೆ. ನಾನು ತಿನ್ನೋದ್ರ ಮೇಲೆ ಕಣ್ಣಾಗ್ತಾನೆ ಫ್ರೆಂಡ್ಸ್. ತಿನ್ನೋದೇ ಇಲ್ಲ, ಎಲ್ಲಿ ಕಳಿಸ್ತೀಯಾ? ಯಾವಾಗ ನೋಡಿ ಎನಿ ಟೈಮ್ ತಿಂತಾನೆ ಇರ್ತೀಯ, ಅದು ಇದು ಎತ್ಕೊಂಡು ಎಲ್ಲಾನು. ಅದಕ್ಕೆ ನನ್ನಂಗೆ ಬರ್ತಾವಳು ಕಣೋ. ಅದ್ರ ಬೇರೆ ಜಿಮ್ಗೆ ಬೇರೆ ಹೋಗ್ತಾವಳೆ ಫ್ರೆಂಡ್ಸ್. ಈ ಒಂದು ಲಾಸ್ಟ್ ಒಂದು 2 ವೀಕ್ಸಿಂದ ಅವ್ರು ಹೇಳಿದ್ದಾರೆ ಡಯಟ್ ಮಾಡಿ, ಅಂದರೆ ಜಂಕ್ ಫುಡ್ಸ್ ಎಲ್ಲ ತಿನ್ಬೇಡಿ ಅಂತೆಲ್ಲ ಹೇಳಿದ್ದಾರೆ. ಆದರೆ ಇವಳು ನೋಡಿ ಮೊನ್ನೆ ಮಾಡಿದ್ರು ಲಡ್ಡು, ಏನೋ ಇದು ಗೋಧಿ ಮತ್ತು ರಾಗಿ ಹಾಕ್ಬಿಟ್ಟು ನಮ್ಮ ಅಮ್ಮ ಏನೋ ಲಾಡು ಒಂದು ಮಾಡಿದ್ರು, ಅದಾಗಲಿ ಅದು ಎತ್ಕೊಂಡು ತಿಂತಾ ಇದ್ದಾಳೆ. ಇದು ಹೆಲ್ದಿ ಫ್ರೆಂಡ್ಸ್, ಪ್ರೋಟೀನ್ ಸಿಗುತ್ತೆ ಬಾಡಿಗೆ, ಅದಕ್ಕೆ ತಿಂತಾ ಇದ್ದೀನಿ. ಯಾರು ಹೇಳಿದ್ರು ನಿನಗೆ? ಅಷ್ಟನ್ನ ಪುಡಿ ಹಾಕಿ ತಿಂತಾ ಇರಬೇಕು, ಅದ್ರ ಕೂಡ ಆರೋಗ್ಯವಾಗಿ ಆಯ್ತಾ ಇದು? ತಿಂತಾ ಇರ್ಬೇಕು. ಬನ್ನಿ ಫ್ರೆಂಡ್ಸ್, ರುಬ್ಬೋಣ ಇವಾಗ. ಮಿಕ್ಸಿ ಚೆನ್ನಾಗಿ ಗ್ರೈಂಡ್ ಮಾಡು. ನಮ್ದು ಹಳೆ ಮಿಕ್ಸಿ ಫ್ರೆಂಡ್ಸ್, ಇದಕ್ಕೊಂದು 20 ವರ್ಷ ಆಗಿರ್ಬೋದು. ನಮ್ಗೆ ಎಷ್ಟು ಏಜ್ ಆಗಿದೆ, ಇದಕ್ಕೂ ಅಷ್ಟೇ ಏಜ್ ಆಗಿದೆ. ನಿಜವಾಗ್ಲೂ ಇದು ನಮ್ದು ಹಳೆ ಮಿಕ್ಸಿ. ಇದಕ್ಕೊಂದೆಷ್ಟು 20 ವರ್ಷ ಆಗಿದೆಯೇನಮ್ಮ? 15 ವರ್ಷ ಆಗೈತೆ. 5 ವರ್ಷ ಕಮ್ಮಿ, ಜಾಸ್ತಿ ಹೇಳಿದ್ದೀನಿ. ಇದನ್ನ ರುಬ್ಕೊಂತ ಇದೀವಿ ಈಗ. ಇದಕ್ಕೆ ನಿಜವಾಗ್ಲೂ 15 ವರ್ಷ. ಇದಕ್ಕೆ ಇದ್ರ ಹೆಸರು ಯೂನಿವರ್ಸಲ್. ನಾನು ಅವಾಗ ಏನೋ ಇದಕ್ಕೆ ಹೋಗ್ತಿದ್ದೆ ಸ್ಕೂಲ್ಗೆ, 5ನೇ ಕ್ಲಾಸು 6ನೇ ಕ್ಲಾಸು ಇರಬೇಕು. ಸ್ವಲ್ಪ ನೀರು ಹಾಕಬೇಕು. ಏನಮ್ಮ? ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ 2 ಥರ ಕಾರಣ, ಒಂದು ಗ್ರೀನ್ ಕಲರು, ಇನ್ನೊಂದು ಕೆಂಪು ಕಲರ್. 2 ಏನಕ್ಕೆ? ಇದು ಅದು ಹಸಿ ಖಾರ, ಇದು ಒಣಗೋಗಿರೋ ಕಾರಣ. ಒಣಗೋಗಿರೋ ಖಾರ ಅಂದರೆ ಪುಡಿ ಹಾಕಿರ್ತೀವಲ್ಲ ಅದಕ್ಕೆ. ಓಕೆನಾ? ಈ 2 ಹಾಕ್ತೀವಿ ಸಾಂಬಾರ್ಗೆ. ರುಬ್ಬ. ಬನ್ನಿ ಫ್ರೆಂಡ್ಸ್, ಚಿಕನ್ ಹಾಕೋಣ ಈಗ. ಅದು ಖಾರ ಬೆಂದಿದೆ, ಚಿಕನ್ ಹಾಕೋಣ ಅಂತ.
ಬನ್ನಿ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಅದಕ್ಕೆಲ್ಲ ಹಿಡಿಬೇಕೀಗ. ನಾನು ನಾನ್ ವೆಜ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಫ್ರೆಂಡ್ಸ್, ಅದಕ್ಕೆಲ್ಲ ಕಾರಣ ನಾವು ಅಮ್ಮನೇ. ಯಾಕಂದರೆ ನಾವು ಅಮ್ಮನೇ ನನಗೆ ಕಳಿಸ್ಕೊಟ್ಟಿರೋದು ನಾನ್ ವೆಜ್ ಎಲ್ಲ. ನನಗೆ ವೆಜ್ ನನಗೆ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ನನಗೆ ಅಡುಗೆ ಮಾಡೋಕ್ಕೆಲ್ಲ ನನಗೆ ನಾನ್ ವೆಜ್ ಅಂದರೆ ತುಂಬ ಪಂಚಪ್ರಾಣ ನನಗೆ. ಅದ್ರಲ್ಲಿ ನನಗೆ ಫಿಶ್ಶು, ಮಟನ್ ಏನೇ ಆಗಲಿ ಅಂದರೆ ನಾನ್ ವೆಜ್ ಅಡುಗೆ ಮಾಡೋಕ್ಕಾದ್ರೆ ನಂಗೆ ತುಂಬಾ ಇಷ್ಟ. ಹಾಗಾಗಿ ನಾವು ಅಮ್ಮನೇ ಕಳಿಸ್ಕೊಟ್ಟಿರೋದು ನಮಗೆ. ಇದನ್ನು ಕೂಡ ನಾನು ಕಲಿತಾ ಇದ್ದೀನಿ ನಾನು ಇವತ್ತು. ಇದು ಬಿಲ್ಡಪ್ ವರ್ಡ್ಸ್ ಫ್ರೆಂಡ್ಸ್. ಬಿಲ್ಡಪ್ ತಗೋತಾನೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಅಂತ. ನಮ್ಮಮ್ಮಂಗೂ ಇವನಿಗೂ ಆಗದೇ ಇಲ್ಲ. ಟಾಮ್ ಅಂಡ್ ಜೆರಿ. ಚಿಕನ್ ಮಟನ್ ಮಾಡೋದಾದ್ರೆ ಚೆನ್ನಾಗಿ ಮಾಡ್ತಾನೆ. ಇವಳು ಅಡ್ಗೆ ಮಾಡಬಾರ ಅಂದ್ರೆ ಇವಳಿಗೆ ನನ್ ಕಾಲ್ ನೋಯ್ತದೆ, ನನ್ಗೆ ಅದ್ ನೋಯ್ತದೆ ಇದ್ ನೋಯ್ತದೆ ಅಂತ ಸೋಂಬೇರಿತನ ಮಾಡ್ತಾನೆ. ಅವಳು ಚೆನ್ನಾಗಿ ಮಾಡ್ತಾನೆ. ಇವರು ವಿಡಿಯೋದಲ್ಲಿ ಅನ್ಯೋನ್ಯವಾದ ಅಮ್ಮ ಮತ್ತೆ ಮಗ ಅಂತ ತೋರಿಸ್ಕೊತವ್ರೆ. ಹಂಗಿಲ್ಲ ಇವರು. ಇವರಿಬ್ರು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು, ಇವರಿಬ್ರು ಹೆಂಗೆ ಅಂತ ಹೇಳಿ. ಇದು ಟಾಮ್ ಆದ್ರೆ ಅವನು ಜೆರಿ, ಒಂದ್ಸತಿ ಅವ್ನು ಟಾಮ್ ಆದ್ರೆ ಪ್ರೀತಿ ಇರೋದು. ಇವಳು ಟಾಪಿಕ್ ನ ಚೇಂಜ್ ಮಾಡ್ತಾವಳೆ. ಯಾಕಂದ್ರೆ ಇವಳಿಗೆ ಅಡಿಗೆ ಮಾಡಕ್ಕೆ ಬರಲ್ಲ. ನೆಟ್ಟಿಗೆ ಒಂದು ಮ್ಯಾಗಿ ಎಲ್ಲ ಒಂದು ಕಾಫಿ ನೆಟ್ಟಿಂಗ್ ಮಾಡಕ್ ಬರಲ್ಲ ಫ್ರೆಂಡ್ಸ್. ಯಾರು ಕುಡಿದು ಬಿಟ್ರೆ ಅವನು ಪಕ್ಕ ಅವನು ಆಂಬುಲೆನ್ಸ್ ಬರುತ್ತಿಲ್ಲ ನಮ್ಮ ಮನೆ ಎದುರುಗಡೆ. ಅವ್ರಿಗೆ ಕುಡಿದು ಬಿಟ್ರೆ ಅವ್ರಿಗೆ ಪಕ್ಕ ಆ ಥರ ಅಡುಗೆ ಮಾಡ್ತಾಳೆ ನೋಡಿ. ನಾನು ಅಡುಗೆ ಮಾಡೋದು ನೋಡಿ ಇವಳಿಗೆ ಉರಿತಾ ಇದೆ. ಇವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅಲ್ಲ ತಿನ್ನೋದು ಮಾತ್ರ ಗೊತ್ತು. ಚೆನ್ನಾಗಿ ತಟ್ಟೆ ಮುಂದೆ ಒಂದು ಇಷ್ಟ ಹಾಕೊಟ್ರೆ ಸರ್ರೇ ಗಡಿತಾಳೆ. ಓಕೆನಾ? ಅಡಿಗೆ ಅಂತೇಳಿ ಆ ಮುಳ್ಳು ಕೂತಿರ್ತಾಳೆ ಇವಳು. ಅಲ್ಲ ನನಗೆ ಶಾಕ್ ಆಗಿದೆ ಏನ್ ಗೊತ್ತಾ, ನಮ್ಮಮ್ಮ ನಂಗೆ ಹೇಳ್ಕೊಟ್ರು ಫ್ರೆಂಡ್ಸ್ ಅನ್ನಲ್ಲ, ಅದು ಶಾಕ್ ಆಗಿದ್ದು. ಹೌದು, ಯಾಕಂದ್ರೆ ಮೂಲಭೂತನೇ ನಮ್ಮ ಅಮ್ಮ. ಅವ್ರು ಏನೇನು ಆಗ್ತಾ ಇರ್ತಾರೆ ಚಿಕನ್ ಮಾಡ್ಬೇಕಾರೆ ಅದೆಲ್ಲ ನೋಡಿ ನೋಡಿನೇ ನಾನು ಕಲ್ತಿರ್ಲಿ. ಸಾಕು ಬಿಡಲೇ, ಸಾಕು. ಡವ್ ಮಾಡ್ತಾನೆ. ನಮ್ಮಮ್ಮ ಅಡುಗೆ ಮಾಡ್ಬೇಕಾದ್ರೆ ಒಂದಿನೂ ಅಡುಗೆ ಮನೆಗೆ ಬಂದಿಲ್ಲ ಅಣ್ಣ. ಇವ್ರು ಹುಡುಗರು ಬ್ಯಾಚ್ ಅಲ್ಲಿ ಎಣ್ಣೆ ಹೊಡಿಯೋದಕ್ಕೆ ಚಿಕನ್ ಫ್ರೈ, ಚಿಕನ್ ಸಾಂಬಾರ್ ಮಾಡ್ಕೋತಾರಲ್ಲ, ಅಲ್ಲಿ ನೋಡಿ ಕಲ್ತ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಿಲ್ಡಪ್ ತಗೋತಾನೆ. ಸಾಕು ಫ್ರೆಂಡ್ಸ್, ಇನ್ಮೇಲೆ ಅವ್ನ ಮಾತು ಕೇಳ್ಬಿಡಿ ಜಾಸ್ತಿ. ಸಾಕು ಸಾಕು ಮಾತಾಡಿದ್ದು. ಅಡುಗೆ ಓಳು ಫ್ರೆಂಡ್ಸ್, ಓಳು ಹಿಂಗೆ ಹಾಕೊಡೋದು ಹೇಳ್ತೀನಿ. ಉಪ್ಪಾಕಪ್ಪ, ಏನು ಮಮ್ಮಿ? ಉಪ್ಪಾಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಬೇಯಿಸಿ. ನೋಡಿ ಫ್ರೆಂಡ್ಸ್ ಹೆಂಗ್ ಬೈತಾ ಇದೆ ಮಾತ್ರ. ಸ್ಮೆಲ್ ಮಾತ್ರ ಪಕ್ಕದ ರೋಡಲ್ಲಿ ಕೂಡ ಹೋಗ್ತಾ ಇದೆ. ಅಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಿದ್ದಾರೆ, ಯಾರ ಮನೆಯಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇರೋದು ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳ್ದೆ ಬಿಡು, ನಮ್ಮನೇಲೆ ಅದಕ್ಕೆ ಹೇಳಿದೀವಿ, ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟಿದ್ವಿ, ಕರೆದ್ಬಿಟ್ಟಿದ್ವಿ, ಬನ್ನಿ ನಮ್ಮ ಮನೇಲಿ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇದೀವಿ, ಬನ್ನಿ. ನಾವು ಹಳ್ಳಿ ಕಡೆ ಹೇಳೋದು ಬನ್ನಿ ಸ್ವಲ್ಪ ಉಣ್ಕೊಂಡು ಹೋಗಿ ಅಂತ ಹೇಳಿದೀವಿ ಫ್ರೆಂಡ್ಸ್. ಇದು ಮಂಡ್ಯದ ಭಾಷೆ. ಇದು ಹಳ್ಳಿ ಭಾಷೆ. ಹಾಸನದವರು ಬನ್ರಿ ಊಟ ಮಾಡಿ ಅಂತೀವಿ. ಮಂಡ್ಯದವ್ರು ಬಾಲ ಉಣ್ಕೊಂಡು ಹೋಗು. ನಮ್ಮ ಮಾಮ, ನಮ್ದು ಬೋರ್ದೊಡಪ್ಪ ಅಂತೆಲ್ಲ ಇದಾರೆ ಫ್ರೆಂಡ್ಸ್ ನಮ್ಮ ಊರಲ್ಲಿ. ಅವರೇ ಮೇನ್ ಎತ್ತಿದ ಕೈ ಹೇಳ್ಬೇಕಾದ್ರೆ ನಾನ್ ವೆಜ್ ಮಾಡೋ ಅಡುಗೆಲೆಲ್ಲ ಕಟಾಗ್ ಮಾಡ್ತಾರೆ. ಮತ್ತೆ ಅವರು ಒಬ್ರು ನನಗೆ ಏನೋ ನನಗೆ ನಾನ್ ವೆಜ್ ಕುಕಿಂಗ್ ಮಾಡೋದ್ರಲ್ಲಿ ಅವ್ರು ನೋಡಿ ಸ್ವಲ್ಪ ನಾನು ಕಲ್ತಿದ್ದೀನಿ. ಯಾಕಂದ್ರೆ ನಮ್ಮ ಊರಲ್ಲೆಲ್ಲ ಅವರೇ ಮದುವೆ ಆಗಿರ್ಲಿ, ಮುಂಜೆ ಆಗಿರ್ಲಿ, ಏನೇ ಒಂದಾಗಿರ್ಲಿ, ತಿಥಿ ಆಗಿರ್ಲಿ, ಪ್ರತಿಯೊಂದಕ್ಕೂ ಅವರೇ ಬಂದು ಅಡುಗೆ ಅನ್ನೋದು ಮಾಡ್ಕೊಡೋದು. ಅವ್ರು ನಾನ್ ವೆಜ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ಫ್ರೆಂಡ್ಸ್. ಇದು ಬೆಂದಿದೆ ಹಸಿ ಖಾರದಲ್ಲಿ. ಮತ್ತು ಇದು ಮಸಾಲೆ ಇನ್ನೊಂದು ರುಬ್ಕೊಂಡಿರೋದು ಒಂದಂತ ಹೇಳ್ತೀವಿ. ಇಲ್ಲೇನು ಹೇಳ್ತಾರೋ ಗೊತ್ತಿಲ್ಲ. ಇಲ್ಲಿ ನಾವು ಹಳ್ಳಿ ಕಡೆಯವರು ಒಂದಂತ ಹೇಳ್ತೀವಿ ಇದಕ್ಕೆ. ನಮ್ಮ ಅಮ್ಮರೆಲ್ಲ ಹೇಳ್ಕೊಟ್ರದು ಅದೇ ಥರ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳ. ಹಾಂ ಮಾಡಪ್ಪ. ನಿನ್ನ ಶಕ್ತಿ ಎಲ್ಲ ಕೊಟ್ಬಿಟ್ಟು ಮಾಡ್ತಾರೇನೋ, ದಬಾಕ ಬಿಡ್ತದ ಮೇಲೆ. ಇಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾ ಈಗ? ಮಿಕ್ಸ್ ಮಾಡು. ಮಿಕ್ಸ್ ಮಾಡಿಬಿಟ್ಟು ಇದು ಹೌದು ಎಷ್ಟು ಕುಗ್ಗಿಸೋದು ಇದನ್ನ ನಾಟಿ ಕೋಳಿ ಆದರೆ? ಬೈಲರ್ ಆದರೆ ಅಷ್ಟೇನು ಕುಗ್ಸೋದೇನು ಬೇಕಾಗಿಲ್ಲ ಅಲ್ಲ? ಅದನ್ನ 1ರಿಂದ 10 ಒಳಗಡೆ ಕೂಗಿಸ್ಬೇಕು. 10? ಏಕೆ? ಏನು ಮಸಪ್ ಮಾಡಿಸ್ತೀಯಾ? ಹಲೋ, ಇದು ನಾಟಿ ಕೋಳಿ ಸಾಂಬಾರು, ಅಕ್ಕಪಕ್ಕದಲ್ಲಿರೋ ಬೈಲರ್ ಕೋಳಿ ಅಲ್ಲ. 10 ವಿಷಿಲ್ ಬೇಕಾ ಇದಕ್ಕೆ? ಹೌದು, 10 ವಿಷಿಲ್ ಹಾಕಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಆದರೆ ಎಲ್ಲ ಮೂಳೆನೇ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದೆ ತಡಿ. ಉಪ್ಪು ಹಾಕಿದೀವಲ್ಲ ಫಸ್ಟೇನೆ, ಕೈ ಹಿಡಿ ಒಂಚೂರು ನೋಡು ಉಪ್ಪು ಆಗೈತಾ ಹೆಂಗೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕಾ? ಉಪ್ಪು ಐತೆ, ಸ್ವಲ್ಪ ಮಸಾಲೆ ಎಲ್ಲ ಇರೋದ್ರಿಂದ ಸ್ವಲ್ಪ ಹಂಗೆ ಹೊಡಿತಾ ಇದೆ. ಸ್ವಲ್ಪ ಕುದೀಲಿ, ನೋಡಿ ಅವಾಗ ಟೇಸ್ಟ್ ಗೊತ್ತಾಗುತ್ತಲ್ವಾ. ಓಕೆ ಫ್ರೆಂಡ್, ನಮ್ಮಲ್ಲಿ ನಾನೇ ಫ್ರೆಂಡ್ಸ್ ಟೇಸ್ಟ್ ಎಲ್ಲ ನೋಡೋದು. ಮುಚ್ಚಳ ಹಾಕಿ ಮುಚ್ಚಳ. ನಮ್ಮನೇಲಿ ಟೇಸ್ಟ್ ಅನ್ನೋದು ನೋಡೋದೇ ನಾನು ನಾನ್ ವೆಜ್ ಅಲ್ಲಿ. 1ರಿಂದ 10 ಕೂಗಿಸ್ಕೊಳ್ಳೋಣ. ಯಾಕೆಂದ್ರೆ ಅದು ನಾಟಿ ಕೋಳಿ ಅಲ್ವಾ, ಬೇಯಬೇಕು. ಇವನು ಹೇಳ್ತೇನೆ ಅದೇನು ಬೆಂದೋಗಲ್ವಾ ಮೆಸಪ್ ಸಾಂಬಾರ್ ತರ ಅಂತಾನೆ. ಇದು ನಾಟಿ ಕೋಳಿ ಸಾಂಬಾರಲ್ಲ, ಅದಕ್ಕೆ ಬೇಯಬೇಕು.
ನಾಟಿ ಕೋಳಿ. ನಾಟಿ ಕೋಳಿ. ಹೌದು, ಅಕ್ಕಪಕ್ಕದಲ್ಲಿ ಸಿಕ್ಕ ಬೈಲಾರ್ ಕೋಳಿ ಅಲ್ಲ ಇದು. ಆಮೇಲೆ ಇದು ಊರಲ್ಲೆಲ್ಲ ಅದೇ ಇದು ಏನ್ ಗೊತ್ತಾ, ಈ ಕೋಳಿ ಸಾಂಬಾರಲ್ಲಿ ನಮ್ಗೆಲ್ಲ ಅವಾಗ ನಮ್ಮ ಮಕ್ಕಳು ಬಾಣ್ತಿಗಳಲ್ಲಿ ಇದು ಜಾಸ್ತಿ ರಸ ಮಾಡಿ ಅದಕ್ಕೆ ಬೆಣ್ಣೆ ಹಾಕ್ಬಿಟ್ಟು ಕೊಡೋರು. ನಮ್ಮ ಊರಲ್ಲಿ ಮಾಡಿ ಎಮ್ಮೆ ಬೆಣ್ಣೆಗಳು ಹಾಕಿ ಕೊಡೋರು ತಟ್ಟೆಗೆ ರಸಕ್ಕೆ. ಅದನ್ನ ಕುಡಿದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಮನಿಕಬೇಕಿತ್ತು, ಬೆಡ್ಶೀಟ್ ಹಚ್ಕೊಂಡು ಮನಿಕಬೇಕಿತ್ತು. ನಮ್ಮ ಅಮ್ಮದಿರು ಅದೇ ಥರನೇ ನಮಗೆ ಬಾಣಿತನ ಮಾಡ್ತಿದ್ರು. ಇವಾಗಲೂ ಹಳ್ಳಿ ಕಡೆ ಮಾಡ್ತಾರೆ, ಆದ್ರೆ ಇಲ್ಲಿ ಸಿಟಿಲಿ ಹೆಂಗೋ ನಮಗೆ ಗೊತ್ತಿಲ್ಲ. ನಾವು ಪ್ರತಿ ವರ್ಷ ಸ್ಕೂಲ್ ಅಂದ್ರೆ ಇಲ್ಲಿ ಮುಗಿಸ್ಕೊಂಡು ಸ್ಕೂಲ್ ಅಂತ ರಜಕ್ಕೆಲ್ಲ ಹೋದಾಗ ನಮ್ಮ ಅಜ್ಜಿ ನಾಟಿ ಕೋಳಿ ಸಾಂಬಾರ್ ಮಾಡ್ಬಿಟ್ಟು ನಮ್ಮ ಮನೇಲೆ ಎಮ್ಮೆ ಕಟ್ಟಿರ್ತಲ್ಲ ಅದು ಬೆಣ್ಣೆ ತಂದ್ಬಿಟ್ಟು ನಮ್ಗೆ ಅಂದ್ರೆ ನಾಟಿ ಕೋಳಿ ಸಾಂಬಾರ್ ಮಾಡಿದಾಗ ನಮ್ಗೆ ಬೆಣ್ಣೆ ಇಟ್ಬಿಟ್ಟು ಕೊಡೋರು ಕುಡಿಯೋಕೆ. ಮನೇಲಿ ಸಾಕಿದ ಕೋಳಿ ಮತ್ತೆ ನಮ್ಮ ಮನೇಲೆ ಎಮ್ಮೆ ಸಾಕಿದ್ದು ಎಮ್ಮೆ ಬೆಣ್ಣೆ, ಅದನ್ನ ನಾವೇನ್ ದುಡ್ಡು ಕೊಟ್ಟು ತತ್ತಿತ್ತಿಲ್ಲ, ಆದ್ರೆ ನಮ್ಗೆ ಚೆನ್ನಾಗಿ ಅವಾಗಿಂದ ಊಟನೇ ಬೇರೆ ತರ ಸ್ಟೈಲ್ ನಲ್ಲಿ ಇರ್ತಿತ್ತು. ಅದು ಕಂಚಿನ ತಟ್ಟೆಗೆ ನಾಟಿ ಕೋಳಿ ಮುದ್ದೆ ಆ ಬೆಣ್ಣೆ ತಿಂತಾ ಇದ್ರೆ ಒಂಥರ ಬಾಯಲ್ಲಿ ನೀರ್ ಬರ್ತಿತ್ತು. ಇವಾಗ್ಲೂ ಹಂಗೆ ಇಷ್ಟ ಆಗುತ್ತೆ, ಆದ್ರೆ ಈಗ ಸಿಟಿಲೆಲ್ಲ ಅದೆಲ್ಲ ಇಲ್ಲ. ನೋಡಿ ಇಷ್ಟೊಂದೆಲ್ಲ ನಾನು ಐಟಮ್ ಹಾಕಿದೀನಿ, ಜಾಸ್ತಿ ಸ್ಮೆಲ್ ಬತ್ತಿಲ್ಲ. ಅವಾಗೆಲ್ಲ ನಮ್ಮ ಅಜ್ಜಿದಿರು ಕೋಳಿನ ಕಟ್ ಮಾಡ್ಕೊ ಬಂದ್ಬಿಟ್ಟು ಅದಕ್ಕೆ ಇವಾಗ ನಾನು ಏನು ಹಾಕಿದೀನೋ ಅದು ಅಷ್ಟು ಇಲ್ಲ. ಸಾಂಬಾರ್ ಪುಡಿ ಮತ್ತೆ ಈರುಳ್ಳಿ ಅಷ್ಟೇ ರುಬ್ಬಿಟ್ಟು, ಕಲ್ಲಲ್ಲಿ ರುಬ್ಬಿಟ್ಟು ಖಾರ ಕಲಸ್ಬಿಟ್ಟು ಹಂಗೆ ತಪ್ಪಲಿ ತಗೊಬಂದು ಒಲೆ ಮೇಲೆ ಇಕ್ಕೋರು ಬೇಸರಷ್ಟೇ. ನಾವೀಗ ಎಣ್ಣೆ ಹಾಕಿದೀವಿ, ಆ ಮಸಾಲೆ ಈ ಮಸಾಲೆ ಕಡ್ಡಿ ಕಸ ಎಲ್ಲ ಹಾಕಿದ್ರು ಸ್ಮೆಲ್ಲೇ ಬರಲ್ಲ. ಅವಾಗೆ ಮಾಡ್ತಿದ್ದು ಸ್ಮೆಲ್ಲು ಒಂದು 4-5 ಮನೆಗೆ ಹೋಗೋದೇನೋ ಸ್ಮೆಲ್ಲು, ಅಷ್ಟು ಚೆನ್ನಾಗಿರೋದು. ಇವಾಗ ಐಟಮ್ಗಳು ಚೆನ್ನಾಗೇ ಇರಲ್ಲ, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಮಮ್ಮಿ. ಅದಿನ್ನ ಕುದಿಬೇಕು, ಕುದ್ದಂಗ್ ಇನ್ನ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆಯ್ತು, ಇವಾಗ ಬೇಕಳ್ಳಿ ಬನ್ರಿ. ಮಮ್ಮಿ ಎಷ್ಟು ಮುದ್ದೆ ಮಾಡ್ತಾ ಇದೀಯಾ? 5 ಜನ ಇದೀವಲ್ವಾ, 5 ಮುದ್ದೆ ಮಾಡ್ತಾ ಇದ್ದೀವಿ. ಮಮ್ಮಿ ನೀನೇನ್ ಮಮ್ಮಿ ಮುದ್ದೆನ ಬಾಂಡ್ಲಿಲ್ ಕಟ್ತಾ ಇದೀಯಾ? ಬಾಂಡ್ಲಿಲಿ ಯಾಕೆ ಮಾಡ್ತಿದೀನಿ ಗೊತ್ತಾ? ಯಾಕಪ್ಪ? ಬೇಗ ಆಗುತ್ತೆ ಅಂತ. ಮನೇಲಿ ಯಾವ್ದು ತಪ್ಪಲೇ ಇರ್ಲಿಲ್ವೇ? ಆದ್ರೆ ಇದು ಈಜಿ ಆಗುತ್ತೆ ಅಂತ. ಈಜಿನಾ? ಅಲ್ಲ, ನಾನು ಮುದ್ದೆ ಕಟ್ಟೋದನ್ನ ತಪ್ಪಲಿಲಿ ಮತ್ತೆ ಮಡಕೆಯಲ್ಲಿ ಕಟ್ಟೋದನ್ನ ನೋಡಿದೀನಿ. ಮಡಕೆಲ್ ನಾನು ಮಾಡ್ತಿದ್ದೆ ಕಣೋ. ನಾವು ಹಳ್ಳಿಲಿ ಮಡಕೆಲ್ ಮುದ್ದೆ ಮಾಡೋದು, ಮಡಕೆಲ್ ಅನ್ನ ಮಾಡೋದು, ಮಡಕೆಲ್ ಸಾಂಬಾರ್ ಮಾಡೋದು, ಮಡಕೆಲ್ ಟೀ ಕಾಫಿ ಮಾಡಿದೀನಿ ನಾನು. ಯಾರಾದ್ರೂ ನೋಡಿದವ್ರು ಏನ್ ಅನ್ಕೋಬೇಕು ಅಂದ್ರೆ ಇವ್ರ ಮನೇಲಿ ಪಾತ್ರೆನೇ ಗತಿ ಇಲ್ವಾ ಅಂತ ಅನ್ಕೊಂತಾರೆ. ಖಂಡಿತ ಇಲ್ಲ, ಬೇಗ ಆಗುತ್ತೆ ಅಂತ ಫ್ರೆಂಡ್ಸ್, ಮುದ್ದೆ ಬೇಗ ಆಗುತ್ತೆ ಅಂತ ಹೇಳಿ ಇದ್ರಲ್ಲಿ ಮಾಡ್ತಾ ಇರೋದು. ಅದು ಇದು ಅಲ್ಲ, ಅದು ಏನೋ ಮುದ್ದೆ ಕಟ್ಟೋ ಇದು ಕೋಲು ಅಲ್ಲ. ಹೌದು, ಅಲ್ಲೇ ಅಲ್ಲ, ಇದು ಏನೋ ಇದು ಕರಿಯೋದು ಜಾಲ್ರಿ. ಇದ್ರಲ್ಲೇ ಮಾಡೋದು ಸಂತು, ಇದ್ರಲ್ಲೇ ಮಾಡೋದು. ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಯಾರಾದ್ರೂ ಹಳ್ಳಿಲಿ ಮುದ್ದೆ ಕಟ್ಟೋರು ನೋಡ್ಬಿಟ್ರೆ ಏನಂತಾರೆ, ಹಳ್ಳಿಲೆಲ್ಲ ಇವಾಗ ಮುದ್ದೆನ ಬಾಣ್ಲಿಲೇ ಮಾಡ್ತಾರೆ. ಒಬ್ರು ಇಬ್ರು 3 ಜನ ಇರೋರೆಲ್ಲ ಬಾಣ್ಲಿಲೇ ಮಾಡೋದು. ಏನ್ ಗೊತ್ತಾ ಫ್ರೆಂಡ್ಸ್, ಮುದ್ದೆ ಅಂದ್ರೆ ಕಟ್ಟೋದು ಹೆಂಗೆ ಅಂದ್ರೆ ಎರಡೂ ಕಾಲ್ನ ಹಿಂಗೆ ಅದೊಂದು ಪಾತ್ರನ ಎತ್ಕೊಂಡು ಗೋಡೆಗೆ ಹೊರಗಿಸ್ಕೊಂಡು ಕೋಲ್ ಎತ್ಕೊಂಡು ಹಿಂಗೆ ತಿರ್ವಿ ಮಾಡ್ತಾರಲ್ಲ, ಅದು ಹೇಳ್ಬೇಕು, ಅದು ನ್ಯಾಚುರಲ್ ಮುದ್ದೆ. ಅದು ತಿನ್ನಕ್ಕೆ ಒಂಥರ ಮಜಾ ಇರುತ್ತೆ. ನಮ್ಮ ಅಮ್ಮ ಇವತ್ತು ಹೊಸದಾಗಿ ಲೇಟ್ ಆಯ್ತು ಅಂದ್ಬಿಟ್ಟು ಇದು ಬಾಣ್ಲಿಲಿ ಮಾಡೋರು ನೋಡಿ, ಬಾಣ್ಲಿಲಿ ಅದು ಇದು ಏನು ಹಪ್ಳ ಇದೆಲ್ಲ ಕರೀತಾರಲ್ಲ ಆ ಒಂದು ಅಲ್ಲೇ. ಇದು ಗಿಜಿ ಮಾಡೋಂತ ಇದು ಬಾಣ್ಲಿ, ಇದನ್ನ ಮುದ್ದೆ ಕಟ್ಟೋರೆ. ಹೌದು, ಇವಾಗೆಲ್ಲ ಬಿಸಿ ಬಿಸಿ ಮುದ್ದೆ ತೆಗೇನ. ಚಿಕನ್ ಬೆಂದಿದ್ಯಾ? ಬೆಂದೈತೆ. ಹಾಯ್ ಫ್ರೆಂಡ್ಸ್, ನಂಗೆ ಗೊತ್ತು ಇವರಿಬ್ರು ನಿಮಗೆ ಸಿಕ್ಕಾಪಟ್ಟೆ ಬೋರ್ ಮಾಡಿದ್ದಾರೆ ಅಂತ, ಬಟ್ ನಾನು ಬಂದಿದ್ದೀನಿ ಇವಾಗ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ನೀವು ನಗ್ತೀರಾ. ಈಗ ಏನು ಮಾಡ್ತೀವ? ನಾನು ಮುದ್ದೆ ಮಾಡೋಣ ಅಂತಿದ್ದೀನಿ. ಮುದ್ದೆ ಕಟ್ತೀಯಾ? ಇಲ್ಲ, ಈಗ ನಮ್ಮ ಅಕ್ಕ ಇಂಡಿಯಾ ಪಾಕಿಸ್ತಾನ್ ಕ್ರಿಯೇಟ್ ಮಾಡ್ತಾಳೆ ಈಗ ಮುದ್ದೆಲಿ. ನೋಡಿ ಮುದ್ದೆ ಕಟ್ತಿದೀವ್ಯಾ? ಹೆಂಗ್ ಮುದ್ದೆ ಮಾಡ್ತೀನಿ ಅಂತ. ಅದು ನಮ್ಮ ವರ್ಲ್ಡ್ ಕಪ್ ನಲ್ಲಿ ಬಾಲ್ ಇರುತ್ತೆ ಗೊತ್ತಾ, ಆ ಬಾಲ್ ತರ ಇರುತ್ತೆ ನಾನು ಮಾಡೋ ಮುದ್ದೆ. ವರ್ಲ್ಡ್ ಕಪ್ ಅಲ್ಲಿ ಇರೋದು ಫುಟ್ಬಾಲ್ ಅಲ್ಲ, ನಾನು ಅದೇ ಬಾಲ್ ತರ ಮಾಡೋಣ ಅಂತ. ನಾನು ಮಾಡಿರೋದ್ರ ಮೇಲೆ ಮುದ್ದೆ ಮಾಡಕ್ ಬಂದವಳು ಇವಳು. ಕಟ್ತೀಯ ನೀನು? ತಗೋ, ನೀನೇ ಕಟ್ಟು. ಹಾಕೊಡಮ್ಮ ತಟ್ಟೆಗೆ. ಎಷ್ಟು ಹಾಕೋಬೇಕಂತ ಹೆಂಗೆ ಗೊತ್ತಾಗುತ್ತೆ? ಮೈಕ್ ಇಟ್ಕೋ. ಮುದ್ದೆ ಮಾಡ್ತೀನಿ ಅಂತ ಬಂದು ಇವಾಗ ಮುದ್ದೆ ಎಷ್ಟು ಹಾಕಬೇಕು ಅಂತ ಗೊತ್ತಿಲ್ಲ ಅಂತ. ಅಮ್ಮ ತಾಯಿ ಸುಟ್ಕೊಬಿಟ್ಟಿಯಾ? ಅವ್ವ ಸುಟ್ಕೊಂಡೆ ಫ್ರೆಂಡ್ಸ್. ಆಲ್ರೆಡಿ ಇವರು ಇಬ್ರು ಬೈಕೊಂತವ್ರೆ ಫ್ರೆಂಡ್ಸ್. ಯಾರು? ನಾವೇನು ಬೈಕೊಂತ ಇಲ್ಲ ತಾಯಿ. ಇಟ್ಕೊಳ್ರಿ ಒಂದು ನಿಮಿಷ. ಮುದ್ದೆ ತೆಗೆದು ಹಾಕಕ್ಕಾಯ್ತೇ ಇಲ್ವಲ್ಲ. ಎಷ್ಟು
ಇದೇನಮ್ಮ ಬರ್ತಾನೆ ಇಲ್ಲ. ಅದ್ ನೀನ್ ಹೇಳ್ಬೇಡ ಮಮ್ಮಿ, ಅವ್ನ್ ಕಟ್ತೀನಿ ಅಂತ ಬಂದಲ್ಲ, ಕಟ್ಟು ಮುದ್ದೆನ. ಕೈ ಹೆಚ್ಕೊ ನೀರಿಗೆ. ದಿವಿ ತಣ್ಣಗಾಗೋಗುತ್ತೆ, ಮುದ್ದೆ ಕಟ್ಟಕ್ಕಾಗಲ್ಲ. ಫಸ್ಟ್ ಕೈ ತೊಳ್ದ. ಇದು ಒಂದು ನಿಮಿಷ ಮಿದಿಬೇಕಾ ಹಿಂಗ? ಮುದಿಬೇಕು. ಯಾರೇ ಹೇಳ್ಕೊಟ್ಟವ್ರು ದಿವಿ ನಾನು ಹೆಂಗ್ ಕಟ್ಟಿದೀನಿ ನೋಡು ಮುದ್ದೆನ. ನಿಂಗೊಂದು ಮುದ್ದೆ ಮಾಡಕ್ ಬರಲ್ಲ, ಮುದ್ದೆ ಮಾಡ್ತೀನಿ ಅಂತ ಬಂದಿದೀಯಾ? ಒಂದು ನಿಮಿಷ ನಾನು ಮಾಡ್ತೀನಿ ನೋಡು. ಇದಕ್ಕೆ ಹೇಳೋದು ಡೈಲಿ ಅಡುಗೆ ಮನೆ ಕಡೆಗೆ ಬರಬೇಕು ಅಂತ. ಅಮಾವಾಸ್ಯೆಗೆ ಹುಣ್ಮೆಗೂ ಬಂದ್ರೆ ಹಿಂಗೆ ಮಾಡ್ಕೊಳ್ಳೋದು ಇವರೆಲ್ಲ ಹುಡುಗಿರೆಲ್ಲ. ಇವಳು ಮದ್ವೆ ಮಾಡ್ಕೊಂಡು ಏನಾದ್ರು ಅವ್ರ ಗಂಡನ ಮನೆಗೆ ಹೋಗ್ಬಿಟ್ರೆ ಮಾತ್ರ ಅವನ ಗಂಡ ಸತ್ತ. ಆಯ್ತು ಫ್ರೆಂಡ್ಸ್, ಸುಟ್ಟೈತೆ. ಮುದ್ದೆ ಕಟ್ಟು ಅಂತ ಹೇಳಿದ್ದು, ಬೆರಣಿ ತಟ್ಟು ಅಂತಲ್ಲ. ಕಟ್ಟಿಲ್ಲ ನೋಡಿಲಿ, ನೋಡಿ ಫ್ರೆಂಡ್ಸ್ ಕಟ್ಟಿದ್ದೀನಿ. ಇವಳು ತಟ್ತಾ ಇರೋದು ಮುದ್ದೆ ಎಲ್ಲ ಫ್ರೆಂಡ್ಸ್, ತಗೊಂಡು ಹಿಂಗೆ ಹಿಂಗೆ ಹಿಂಗ್ ಕಟ್ಟೋದು ಹಿಂಗೆ ಕೊಡಲ್ಲ ಮಾಡ್ತೀನಿ ಹಂಗೆ. ಕೆಳಗ್ ಬೀಳಿಸ್ಬಿಟ್ಟಿಯಾ, ಮುದ್ದೆಲ್ಲ ಹೊಡೆದ್ಬಿಡ್ತೀನಿ ಆಮೇಲೆ. ಹೆಂಗ್ ಮಾಡ್ದಮ್ಮ ನೀನು? ಹೆಂಗ್ ಮಾಡಿದೆ? ಹೆಂಗ್ ತಿರ್ಗ್ಸೋದು ಹೇಳಿದ್ನ? ಹೆಂಗೆ ಇರೋದು? ಆ ಮುದ್ದೆಗೆ ನಾನು ಯಾಕಾದ್ರೂ ಮುದ್ದೆಯಾಗಿ ಉಟ್ಬಿಟ್ನೋ ಅನ್ನೋ ಅಷ್ಟು ಕೋಪ ಬರ್ತೈತೆ ಅದಕ್ಕೆ. ಹಿಂಗೆ ಮಾಡಿದ್ ಹಿಂಗೆನಾ? ಇಲ್ಲಿ ಇಡು ಸಾಕು. ಲಾಸ್ಟ್ ಅಲ್ಲಿ ಇದೆ ಅಂತಾರಲ್ಲ, ನೋಡಿ ಫ್ರೆಂಡ್ಸ್, ತಾಪ ಸಾರ್ಸೋದು ಅಂದ್ರೆ ಹಿಂಗೇನೆ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಮುದ್ದೆ ಕಟ್ಬಿಟ್ಲು. ಕಟ್ಟಿದ್ದೀನಿ ಫ್ರೆಂಡ್ಸ್. ಆಯ್ತು. ವಾ, ಆ ಮುದ್ದೆಗೇನೆ ಬೇಜಾರಾಗ್ಬಿಡ್ತು. ಅಯ್ಯೋ ದೇವ್ರೆ, ನಾನೇ ಮಾಡಿದ್ದು. ನಾನ್ ಮುದ್ದೆ ಮಾಡಿ ಚೆನ್ನಾಗಿದೆ, ಅವ್ರ ಮುದ್ದೆ ಮಾಡಿ ಚೆನ್ನಾಗಿದೆ ಹೇಳಿಬೇಕಾದ್ರೆ. ದಿವ್ಯಾ, ಈಗ ಅಮ್ಮ ತಟ್ಟೆಗೆ ಒಂದು ಮುದ್ದೆ ಚಿಕನ್ ಹಾಕೊಡುತ್ತೆ, ತಿಂದ್ಬಿಟ್ಟು ಹೋಗಿ ಮನೆಗೆ ಹೋಗ್ಬಿಡು. ನಿನ್ ಕೈಲಿ ಅದೇ ಮಾಡಕ್ ಆಗೋದು. ಅದೆಲ್ಲ ಬಿಟ್ಟು ನಿನ್ಗೆ ಅಡುಗೆ ಅಂತ ನಿಂಗೆ ಮಾಡಕ್ಕಂತೂ ಬರಲ್ಲ. ಹೋಗು, ಅದೊಂದಾದ್ರೂ ಚೆನ್ನಾಗಿ ಮಾಡು ಹೋಗ್ಬಿಟ್ಟು. ಬನ್ನಿ ಬನ್ನಿ, ಇವಾಗ ತಟ್ಟೆ ತಗೋ ಬನ್ನಿ. ಬಿಸಿ ಬಿಸಿ ಮುದ್ದೆ, ನಾಟಿ ಕೋಳಿ ಸಾಂಬಾರು ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ಕಂಚಿನ ತಟ್ಟೆಯಲ್ಲಿ ಊಟ ಮಾಡ್ತಾ ಇದೀವಿ ನೋಡಿ. ಇದು ನಮ್ಮ ತಾತನ ಪಿತ್ರಾಜಿತ ಆಸ್ತಿ. ನಮ್ಮ ತಾತ ಹೋಗ್ತಾ ನನಗೆ ಬರುತ್ತೆ. ಇದು ನಮ್ಮ ತಾತನ ತಟ್ಟೆ ಫ್ರೆಂಡ್ಸ್. ಏನೇನೋ ಹೇಳ್ತಾನೆ. ಹೋಗ್ತಾ ನಮ್ಮ ತಾತ ನಂಗೆ ತಟ್ಟೆ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ. ಬನ್ನಿ ಈಗ ತೊಳ್ಕೊಂಡು ಓಪನ್ ಮಾಡ್ಲಾ? ಫ್ರೆಂಡ್ಸ್, ನಮ್ಮಮ್ಮ ಗಮ್ಮನಿಸ್ತವ್ರೆ. ಏನು ಓದ್ ಜಮ್ದಲ್ಲಿ ಏನಾದ್ರು ನಾಯಾಗಿ ಇದ್ಬಿಟ್ಟಿದ್ದೀವಿ. ಸ್ಮೆಲ್ಲೆಲ್ಲ ಆಹಾ ಅಂತ ಇದೆಯಲ್ಲ. ಇವಾಗ ನಾಟಿ ಕೋಳಿ ಸಾಂಬಾರ್ ಮುದ್ದೆ ರೆಡಿ. ಬನ್ನಿ ಊಟ ಮಾಡ್ಸೋಣ. ನಮ್ಮ ಮನೇಲಿ 2 ನಾಯಿಗಳವೆ. ಫಸ್ಟ್ ನಾಯಿಗಳಿಗೆ ತಿನ್ಸೋಣ. ಏನಮ್ಮ ನೀನು? ಕೊಡು. ಹಿಂಗಂತ ಫಸ್ಟ್ ನಮ್ಮ ದೊಡ್ಡ ನಾಯಿಗೆ. ಏನ್ ಫ್ರೆಂಡ್ಸ್ ಇದು? ರೆಸ್ಪೆಕ್ಟ್ ಇಲ್ಲ, ಮರ್ಯಾದಿನೇ ಇಲ್ಲ. ಇದು 2ನೇ ನಾಯಿಗೆ. ಅಲ್ಲ ಫ್ರೆಂಡ್ಸ್, ನಮ್ಮನೆ ಕುಚ್ಚು ನಾಯಿಗೆ. ಚೆನ್ನಾಗಿದೆಪ್ಪ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಟೇಸ್ಟ್ ಸೂಪರ್ ಆಗಿದೆ. ನಾನು ಮಾಡ್ತೀನಿ. ಚೆನ್ನಾಗಿದೆ ಸಾಂಬಾರ್, ಒಳ್ಳೆ ಟೇಸ್ಟು. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದೆ ಮಾಂಸಕ್ಕೆ. ವಿಡಿಯೋದಲ್ಲಿ ಮಾತ್ರ ಇವ್ರು ಅಡುಗೆ ಮಾಡ್ತಿದ್ರು, ವಿಡಿಯೋಯಿಂದ ಆಚೆ ನಾನು ಅಡುಗೆ ಮಾಡ್ತಿದ್ದೆ. ಆಕ್ಚುಲಿ ಅದಕ್ಕೆ ಇಷ್ಟು ಚೆನ್ನಾಗಿ ಸಾಂಬಾರ್. ಏನು ಮಾಡ್ದವಾಕಿಲ್ಲ ಫ್ರೆಂಡ್ಸ್. ಕೂತ್ಕೊಂಡು ಅಲ್ಲಿ ಚೆನ್ನಾಗಿ ಇಲ್ಲಿಂದ ಎತ್ಕೊಂಡು ಹೋಗೋದು, ತಿನ್ನೋದು, ಮಾಡೋದು, ಅದನ್ನ ಮಾತ್ರ ಮಾಡ್ತಿದ್ಲು ಹೊರ್ತು ಅಡುಗೆ ಮಾಡಿದ್ರೆ ಫಸ್ಟ್ ಪೀಸ್ ನನಗೆ ದೊಡ್ಡೋಳು. ಹೆಸರಿಗೆ ದೊಡ್ಡೋಳು. ಸಕ್ಕತ್ತಾಗಿದೆ. ಒಳ್ಳೆ ಪೀಸ್ ಕೊಡು ಮಮ್ಮಿ. ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಮೇನ್ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಮಾಂಸಕ್ಕೆ. ಮೇನ್ ಅದು ಬೇಕಾಗಿರೋದು, ಯಾಕಂದ್ರೆ ಅದರಲ್ಲೇ ನಮಗೆ ಟೇಸ್ಟ್ ಅನ್ನೋದು ಗೊತ್ತಾಗೋದು. ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ನೀವು ಕೂಡ ಮನೇಲಿ ಮಾಡಿಕೊಂಡು ತಿನ್ನಿ. ನಾಟಿ ಕೋಳಿ ಮುದ್ದೆ ಸಾರು. ನಿಂಗೆ ಮುರಿಯೋಕ್ಕೆ ಬರ್ತಾ ಇಲ್ಲ. ಹಾಸನ್ ದುಡ್ಗಿ ನಾನು ಮುದ್ದೆ ಕಟ್ಟಕ್ಕೂ ಫ್ರೆಂಡ್ಸ್, ಇವ್ರಿಗೆ ಮುದ್ದೆ ಕಟ್ಟಕ್ಕೂ ಬರಲ್ಲ, ಅದನ್ನ ಮುರ್ಕೊಂಡು ತಿನ್ನೋಕ್ಕೂ ಬರಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೆಂಗೆ ನಾಟಿ ಕೋಳಿ ಮುದ್ದೆ ಸಾಂಬಾರ್ ಮಾಡೋದು ಅಂತ ಬರೀ ಹಳ್ಳಿಲೆಲ್ಲ ಮನೇಲೂ ಕೂಡ ಮಾಡ್ಕೊಂಡು ತಿನ್ಬೋದು. ಹಳ್ಳಿಲೆಲ್ಲ ಸಿಟಿಲೂ ಮಾಡ್ಬೋದು. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು. ನಾವು 630 ರೂಪಾಯಿ ಕೊಟ್ಟು ಚಿಕನ್ ತಗೊಂಡ್ ಬಂದಿರೋದು ಫ್ರೆಂಡ್ಸ್. ನಾಟಿ ಕೋಳಿಗೆ ಅದೇ ಬೆಲೆ ಹೇಳ್ಬೇಕು ಅಂದ್ರೆ. ಸೊ ಅದಕ್ಕೆ ನೀವು ಮನೆಗೆ ತಗೊಂಡ್ಬಂದು ಮಾಡ್ಕೊಂತೀನಿ. ಆಕ್ಚುಲಿ ಬೈಲರ್ ಕೋಳಿಗಿಂತ ನಾಟಿ ಕೋಳಿನೇ ಬೆಸ್ಟ್ ಆರೋಗ್ಯಕ್ಕೆ. ಯಾಕಂದ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಅವರು ಇನ್ನೊಂದು ಇದೆಲ್ಲ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅವರು ಬೆಳೆಸ್ತಾರೆ ಫಾರಂ ಕೋಳಿಗೆ. ಸಮಾಧಾನ, ನೀನ್ ಡಾಕ್ಟರ್ ಆಗ್ಬೇಡ. ಹೂನೆ ಆಯ್ತು ಫ್ರೆಂಡ್ಸ್, ಹೋಗ್ಲಿ ಇಷ್ಟಕ್ಕೆ ಮುಗಿಸ್ರಿ. ಆಯ್ತು ಸಾಕು ಅಂತ. ಬಟ್ ಸಖತ್ತಾಗಿದೆ. ನೀವು ಮನೇಲಿ ಮಾಡ್ತಾ ಇದ್ದೀನಿ ತಿನ್ನಕ್ಕೆ. ಓಕೆನಾ? ಇವಾಗ ಸ್ವಲ್ಪ ಬ್ಯಾಟಿಂಗ್ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀನ್ ಶೇರ್ ಅಲ್ಲ, ಒಂದ್ ನಿಮಿಷ ನೀನ್ ಹೇಳ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಂಗೆ ಹೇಳಕ್ ಬರಲ್ಲ, ಮತ್ತೆ ಆಡ್ಕೋಬೇಡಿ ನನ್ನ ಭಾಷೆನ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಇನ್ನು ಜಾಸ್ತಿ ಸಜೆಷನ್ಸ್ ಗಳನ್ನ ಕೊಡಿ, ಯಾವ ರೀತಿ ವಿಡಿಯೋಗಳು ಮಾಡ್ಬೋದು ಅಂತ ಹೇಳಿ. ನಾವು ಟ್ರೈ ಮಾಡ್ತೀವಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ. ಲವ್ ಯು ಆಲ್. ಹಾಗೆ ಬೆಲ್ ಐಕನ್ನ ಗಂಟೆ ಅಂತ ಹೇಳ್ತಾರಲ್ಲ, ಬೆಲ್ ಐಕನ್ ಗಂಟೆನ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾರೆ, ಅದೇ ತರ ಜೋರಾಗಿ ಒಂದ್ಸತಿ ಗಂಟೆ ಹೊಡೆದ್ಬಿಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡ್ತೀರಾ. ಇದೇ ತರ ಹೊಸ ಕಂಟೆಂಟ್ ಆಗಿರೋ ವಿಡಿಯೋಸ್ ಎಲ್ಲ ನಿಮ್ಗೆ ಫಸ್ಟ್ ನಿಮ್ಗೆ ಸಿಗುತ್ತೆ. ಅಷ್ಟೇ. ಬಾಯ್ 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 ಫ್ರೆಂಡ್ಸ್. ಟಾಟಾ.